ಒಂದೂರಲ್ಲಿ ಒಬ್ಬ ಅಜ್ಜ ಇರ್ತಾನೆ. ಅವನಿಗೊಂದು ರೂಢಿ ಇರುತ್ತೆ. ಪ್ರತಿದಿನ ಆತ ನಡ್ಕೊಂಡು ಹೋಗುವಾಗ ಯಾರೆಲ್ಲ ಎದುರಿಗೆ ಸಿಗ್ತಾರೋ ಅವರೆಲ್ಲರಿಗೂ ನಮಸ್ಕಾರ ಅಂತ ಹೇಳೋಗ್ತಾನೆ. ಅಜ್ಜ ಹೀಗೆ ನಮಸ್ಕಾರ ಅಂತ ಹೇಳೋದಾಗೆಲ್ಲ ಎದುರಿಗಿರೋರು ಕೂಡ ಅವನಿಗೆ ತಿರುಗಿ ನಮಸ್ಕಾರ ಹೇಳ್ತಾರೆ ಹೋಗ್ತಾರೆ. ಆದ್ರೆ ಒಬ್ಬ ಮಾತ್ರ ಪ್ರತಿ ಬಾರಿ ಅಜ್ಜ ನಮಸ್ಕಾರ ಅಂತ ಹೇಳಿದಾಗ ಮನ್ಸೋ ಇಚ್ಛೆ ಬೈತಾನೆ. ಆದ್ರೂ ಕೂಡ ಅಜ್ಜ ತನ್ನ ಪರಿಪಾಠನ ಬಿಡಲ್ಲ. ಪ್ರತಿದಿನ ಅವನ್ ಕಂಡಾಗ ನಮಸ್ಕಾರ ಹೇಳ್ತಾನೆ, ಆತ ಬೈತಾನೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಊರಿನ ಮತ್ತೊಬ್ಬ ಅಜ್ಜನ ಹತ್ರ ಕೇಳ್ತಾನೆ, ಅಲ್ಲ ಆ ಮನುಷ್ಯ ನಿನ್ಗೆ ಆ ಥರ ಬೈತಾನೆ, ನೀನ್ ನಮಸ್ಕಾರ ಅಂತ ಹೇಳಿದ್ರೆ ಪ್ರತಿದಿನ ಬೈತಾನೆ, ಆದ್ರೂ ಕೂಡ ನೀನು ದಿನ ಹೋಗ್ತೀಯ ನಮಸ್ಕಾರ ಹೇಳ್ತೀಯ ಯಾಕೆ ಅಂತ. ಇದಕ್ಕೆ ಅಜ್ಜ ಒಂದು ಉತ್ತರ ಕೊಡ್ತಾನೆ. ಆತನಿಗೆ ಹೋಗಿ ನಮಸ್ಕಾರ ಹೇಳೋದು ನನ್ನ ಸ್ವಭಾವ, ನನ್ನ ಒಳ್ಳೆ ಗುಣ. ನಮಸ್ಕಾರ ಹೇಳಿದ್ದಕ್ಕೆ ತಿರ್ಗಾ ಬೈಯೋದು ಆತನ ಸ್ವಭಾವ, ಅದವನ್ ಕೆಟ್ಟ ಗುಣ. ನಾನು ಪ್ರತಿದಿನ ಅವನಿಗೆ ಒಳ್ಳೆ ರೀತಿಯಲ್ಲಿ ಹೋಗಿ ನಮಸ್ಕಾರ ಅಂತ ಹೇಳಿದ್ರು ಆತ ತನ್ನ ಗುಣನ ಬದಲಾಯಿಸ್ಕೊಳ್ಳಿಲ್ಲ, ನಂಗೆ ಬೈದೇ ಬೈತಾನೆ. ಪ್ರತಿ ಬಾರಿ ನಮಸ್ಕಾರ ಹೇಳಿದಾಗ್ಲೂ ಆತ ಬೈಯೋದಂತೂ ಸತ್ಯ. ಹಾಗಿದ್ದಾಗ ನಾನು ಒಳ್ಳೇದನ್ನು ಹೇಳಿದ್ದಕ್ಕೆ ಅವನು ತನ್ನ ಕೆಟ್ಟ ಗುಣನೇ ಬದಲಾಯಿಸ್ಕೊಳ್ಳಿಲ್ಲ. ಹಾಗಂದ್ಮೇಲೆ ಆತ ಕೆಟ್ಟದ್ದನ್ನು ಹೇಳ್ತಾನೆ ಅಂತ ನಾನು ಯಾಕೆ ನನ್ನ ಒಳ್ಳೆ ಗುಣನ ಬದಲಾಯಿಸ್ಕೊಳ್ಳಿ ಅಂತ. ನಿಜ, ನಾವು ಕೂಡ ನಮ್ಮ ಜೀವನದಲ್ಲಿ ಸಾಕಷ್ಟು ಜನರ ಹತ್ರ ಒಳ್ಳೆ ರೀತಿಯಲ್ಲೇ ವರ್ತಿಸ್ತೇವೆ, ಒಳ್ಳೆ ರೀತಿಯಲ್ಲೇ ಅವ್ರ ಜೊತೆ ನಡ್ಕೊಳ್ತಿರ್ತೇವೆ. ಕೆಲವೊಂದಷ್ಟೇನೋ ಬಹುತೇಕ ಜನ ನಮ್ ಜೊತೆ ಕೆಟ್ಟ ವರ್ತನೆಯನ್ನೇ ತೋರಿಸ್ತಾರೆ, ಕೆಟ್ಟ ರೀತಿಯ ಪ್ರತಿಕ್ರಿಯೆನೇ ಬಂದಿರುತ್ತೆ. ಹಾಗಾದಾಗ ನಾವೇನ್ ಮಾಡ್ತೇವೆ, ನಾವು ಅವರಂತೆ ಕೆಟ್ಟ ರೀತಿಯಲ್ಲೇ ವರ್ತಿಸೋದು ಅಥವಾ ಅವ್ರ ಜೊತೆ ಕೆಟ್ಟದಾಗೆ ನಡೆದುಕೊಳ್ಳೋದು ಇನ್ನೇನನ್ನೋ ಮಾಡ್ತೇವೆ. ಆದ್ರೆ ಸ್ನೇಹಿತರೆ, ಒಮ್ಮೆ ಯೋಚಿಸಿ, ನಾವ್ಯಾಕೆ ಅವರು ಕೆಟ್ಟದಾಗಿ ಬಿಹೇವ್ ಮಾಡಿದ್ರು ಅಂತ, ಕೆಟ್ಟ ವರ್ತನೆ ನಮ್ಮ ಹತ್ರ ತೋರಿಸಿದ್ರು ಅಂತ ನಮ್ಮ ಸ್ವಭಾವವನ್ನ ಬಿಡ್ಬೇಕು. ಒಳ್ಳೇದಾಗಿರೋದು, ಒಳ್ಳೆ ರೀತಿಯಲ್ಲಿ ವರ್ತಿಸೋದು, ಜನಕ್ಕೆ ನಮ್ಮಿಂದ ಆದಷ್ಟು ಒಳ್ಳೇದು ಮಾಡೋದು ನಮ್ಮ ಸ್ವಭಾವ ಅಂದಮೇಲೆ ಅವ್ರು ಯಾರೋ ನಮ್ಮ ಹತ್ರ ಯಾವ ತರ ಬಿಹೇವ್ ಮಾಡ್ತಾರೆ ಅದಕ್ಕನುಗುಣವಾಗಿ ನಮ್ಮ ತನನ ಯಾಕೆ ಬಿಡ್ಬೇಕು. ನದಿಗೆ ಬಾಗಿನನ್ನು ಕೊಡ್ತಾರೆ, ಕಸನೂ ಎಸಿತಾರೆ, ಆದ್ರೆ ನದಿ ಏನ್ ಮಾಡುತ್ತೆ, ಎರಡನ್ನೂ ಸಮಾನವಾಗಿ ತಗೊಂಡು ಹರಿಕೊಂಡು ಹೋಗುತ್ತೆ. ನಾವು ಕೂಡ ಜೀವನದಲ್ಲಿ ಕೆಲವೊಂದ್ಸಲ ನದಿ ಆಗ್ಬೇಕು. ಕೆಟ್ಟದಿರ್ಲಿ ಒಳ್ಳೇದಿರ್ಲಿ ಎರಡನ್ನೂ ಸಮಾನವಾಗಿ ತಗೊಂಡು ನಮ್ಮ ತನನ ಯಾವತ್ತೂ ಬಿಡಬಾರ್ದು. ಸಮಾಜಕ್ಕೆ ನಮ್ಮಿಂದ ಆದಷ್ಟು ಒಳ್ಳೇದನ್ನೇ ನೀಡಬೇಕು. ಯಾಕೆಂದ್ರೆ ಒಳ್ಳೆತನಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅವಶ್ಯಕತೆನೇ ಇಲ್ಲ. ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.